ಎಲ್ಲರಿಗೂ ನಮಸ್ಕಾರ. ಎಂಎನ್ಡಿ ಲಾ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಎಂಎನ್ಡಿ ಅಡ್ವೊಕೇಟ್. ಸ್ನೇಹಿತರೆ, ಇವತ್ತಿನ ಕಾನೂನಿನ ವಿಚಾರ ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಅಧಿನಿಯಮ 2005ರ ಪ್ರಕಾರವಾಗಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳಂತೆ ಹುಟ್ಟಿನಿಂದಲೇ ದಾಯಾದಿಗಳು. ಗಂಡು ಮಗನಾಗಿ ಹುಟ್ಟಿದ್ದರೆ ಹೇಗೋ ಹಾಗೆಯೇ ಅವಳು ಹಕ್ಕುಗಳನ್ನು ಪಡೆದುಕೊಳ್ತಾಳೆ. ಹಾಗಾದರೆ ಅವಳು ಯಾವ ಯಾವ ಆಸ್ತಿಗಳಲ್ಲಿ ಹಕ್ಕುಗಳನ್ನು ಪಡೆದುಕೊಳ್ತಾಳೆ, ಯಾವ ಯಾವ ಆಸ್ತಿಗಳನ್ನು ಹಕ್ಕುಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಎಂಬತಕ್ಕಂಥದ್ದೇ ಇವತ್ತಿನ ಕಾನೂನಿನ ವಿಚಾರವಾಗಿರ್ತಕ್ಕಂಥದ್ದು. ಈ ಕಾನೂನಿನ ವಿಚಾರವನ್ನು ಪ್ರಾರಂಭ ಮಾಡುವುದಕ್ಕಿಂತ ಪೂರ್ವದಲ್ಲಿ ನನ್ನ ಚಾನಲ್ ಆಗಿರ್ತಕ್ಕಂಥ ಎಂಎನ್ಡಿ ಲಾ ಚಾನಲ್ ಅನ್ನ ಯಾರಾದರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ತಮ್ಮನ್ನ ವಿನಂತಿ ಮಾಡಿಕೊಳ್ತಾ ನನ್ನ ವಿಡಿಯೋನ ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಈಗಾಗಲೇ ಹೇಳಿದ್ದೇನೆ, ನಾವು ಮುಖ್ಯವಾಗಿ ಇವತ್ತು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರವನ್ನು ಎರಡು ಶೀರ್ಷಿಕೆಗಳಲ್ಲಿ ತಿಳ್ಕೊಳ್ಳೋಣ. ಒಂದು ಏನಪ್ಪಾ ಅಂದ್ರೆ, ಹೆಣ್ಣು ಮಗಳು ಭಾಗವನ್ನು ಕೇಳಲು ಸಾಧ್ಯವಿರುವ ಆಸ್ತಿಗಳು ಯಾವ್ಯಾವುದು ಅಂತ ಹೇಳಿ. ಅದೇ ರೀತಿಯಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಹೆಣ್ಣು ಮಗಳು ಭಾಗವನ್ನು ಕೇಳಲು ಸಾಧ್ಯವಿರದ ಆಸ್ತಿಗಳು ಯಾವ್ಯಾವುದು ಅಂತೇಳಿ. ಸಾಧ್ಯವಿರದ ಹಾಗೂ ಸಾಧ್ಯವಿರದ. ನಾನು ಈಗಾಗಲೇ ಹೇಳಿದ್ದೇನೆ, ಹಿಂದೂ ಉತ್ತರಾಧಿಕಾರ ಅಧಿನಿಯಮದ ಪ್ರಕಾರವಾಗಿ ಮಹಿಳೆಯರಿಗೆ ಹಕ್ಕು ಬಂದಿದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಂಡು ಮಗನಂತೆ ಅವರಿಗೆ ಸಮಾನವಾಗಿರ್ತಕ್ಕಂಥ ಹಕ್ಕುಗಳು ಬಂದಿದೆ. ಅಂದ ಮೇಲೆ ಪಿತ್ರಾರ್ಜಿತ ಆಸ್ತಿ ಅಲ್ಲದೆ ಇನ್ನು ಯಾವ ಯಾವ ಆಸ್ತಿಗಳಲ್ಲಿ ಅವರು ಭಾಗವನ್ನು ಕೇಳಬಹುದು, ಅದೇ ರೀತಿಯಲ್ಲಿ ಯಾವ ಯಾವ ಆಸ್ತಿಗಳಲ್ಲಿ ಅವರು ಭಾಗವನ್ನು ಕೇಳೋದಕ್ಕೆ ಸಾಧ್ಯವಿಲ್ಲ ಎಂಬತಕ್ಕಂಥದ್ದೇ ನಮ್ಮ ಮೊದಲನೆಯ ಅಥವಾ ಇವತ್ತಿನ ಮುಖ್ಯವಾಗಿರತಕ್ಕಂಥ ವಿಚಾರವಾಗಿದೆ. ಇವತ್ತಿನ ಮೊದಲನೇ ವಿಚಾರಕ್ಕೆ ಬರೋಣ. ಹೆಣ್ಣು ಮಗಳು ಭಾಗವನ್ನು ಕೇಳಲು ಸಾಧ್ಯವಿರತಕ್ಕಂಥ ಆಸ್ತಿಗಳು ಯಾವ್ಯಾವುದು? ಸ್ನೇಹಿತರೆ, ಮೊದಲನೇದಾಗಿ ಹೇಳಬಹುದು ಪಿತ್ರಾರ್ಜಿತ ಆಸ್ತಿಗಳು. ಒಂದನೇದು ಪಿತ್ರಾರ್ಜಿತ ಆಸ್ತಿಗಳು. ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಹೆಣ್ಣು ಮಗಳು ಹಕ್ಕುದಾರಳಾಗಿದ್ದಾಳೆ. ಪಿತ್ರಾರ್ಜಿತ ಆಸ್ತಿಗಳ ವಿಚಾರದಲ್ಲಿ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಅವಳು ಗಂಡು ಮಗನಂತೆ ಸಮಾನವಾದ ಹಕ್ಕನ್ನು ಪಡಿತಾಳೆ. ಹುಟ್ಟಿನಿಂದಲೇ ಅವಳಿಗೆ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಹಕ್ಕುಗಳು ಬರುತ್ತೆ. ಹಾಗಾದರೆ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಿಳ್ಕೊಳ್ಬೇಕು. ನಾವಿಲ್ಲಿ ಪಿತ್ರಾರ್ಜಿತ ಆಸ್ತಿ ಅಂತ ಯಾವ ಆಸ್ತಿಯನ್ನು ಕರೀತೇವೆ? ನಿಮಗೆಲ್ಲರಿಗೂ ಸಹ ತಿಳಿದಿದೆ, ಪಿತ್ರಾರ್ಜಿತ ಆಸ್ತಿ ವಂಶ ಪಾರಂಪರ್ಯವಾಗಿ ಹರಿದು ಬಂದಿರತಕ್ಕಂಥ ಆಸ್ತಿ. ಇಂತಹ ಆಸ್ತಿಯ ಮೇಲೆ ಹೆಣ್ಣು ಮಕ್ಕಳಿಗೆ ಹಕ್ಕಿದೆ. ಪಿತ್ರಾರ್ಜಿತ ಆಸ್ತಿಯನ್ನು ನಾವು ತಿಳ್ಕೊಳ್ಬೇಕಾದ್ರೆ, ಅದರ ವಿವರಣೆಯನ್ನು ನಾವು ತಿಳ್ಕೊಳ್ಬೇಕಾದ್ರೆ 3 ತಲೆಮಾರುಗಳಿಂದ ಹರಿದು ಬಂದಿರತಕ್ಕಂಥ ಆಸ್ತಿಯನ್ನು ಪಿತ್ರಾರ್ಜಿತ ಆಸ್ತಿ ಎಂಬುದಾಗಿ ನಾವು ಕರೀತೇವೆ. ಉದಾಹರಣೆ ಕೊಡೋದಾದ್ರೆ, ನನಗೆ ನಮ್ಮ ತಂದೆಯಿಂದ ಹರಿದು ಬಂದಿರತಕ್ಕಂಥ ಆಸ್ತಿ, ನಮ್ಮ ತಾತನಿಂದ ಹರಿದು ಬಂದಿರೋ ಆಸ್ತಿ, ಅದೇ ರೀತಿಯಲ್ಲಿ ಮುತ್ತಾತನಿಂದ ಹರಿದು ಬಂದಿರತಕ್ಕಂಥ ಆಸ್ತಿಗಳನ್ನ ಪಿತ್ರಾರ್ಜಿತ ಆಸ್ತಿಗಳು ಎಂಬುದಾಗಿ ಕರೆಯಬೇಕು. ಒಬ್ಬ ಮಹಿಳೆಗೆ ಅವಳ ತಂದೆಯಿಂದ, ಅವಳ ತಾತನಿಂದ ಹಾಗೂ ಮುತ್ತಾತನಿಂದ ಬಂದಿರತಕ್ಕಂಥ ಆಸ್ತಿಗಳು ಮಾತ್ರ ಪಿತ್ರಾರ್ಜಿತ ಆಸ್ತಿಗಳು. ಇದನ್ನು ಹೊರತುಪಡಿಸಿ ಮುತ್ತಾತನ ಅಪ್ಪನಿಂದ ಏನಾದರೂ ಸಹ ಆಸ್ತಿ ಬರುತ್ತೆ ಅಂದ್ರೆ ಅವರ ಪ್ರತ್ಯೇಕವಾದ ಆಸ್ತಿ ಆಗುತ್ತೆ ಹೆಣ್ಣು ಮಗಳಿಗೆ, ಹೊರತು ಅದು ಪಿತ್ರಾರ್ಜಿತವಾಗಿರ್ತಕ್ಕಂಥ ಒಂದು ಆಸ್ತಿ ಅಲ್ಲ. ಪಿತ್ರಾರ್ಜಿತವಾಗಿರ್ತಕ್ಕಂಥ ಆಸ್ತಿಗೆ ಮಾಡಿರ್ತಕ್ಕಂಥ ಲಿಮಿಟ್ ಕೇವಲ 3 ತಲೆಮಾರುಗಳು. ನಿಮ್ಮನ್ನ ಬಿಡಿ, ನಿಮ್ಮ ಮೇಲಿರ್ತಕ್ಕಂಥ ನಿಮ್ಮ ತಂದೆ, ಅವರ ಮೇಲಿರ್ತಕ್ಕಂಥ ತಾತ, ನಿಮ್ಮ ತಾತ, ಅದೇ ರೀತಿಯಲ್ಲಿ ತಾತ ಅವರ ಅಪ್ಪ ಮುತ್ತಾತ, ಮುತ್ತಾತ, ತಾತ ಹಾಗೂ ತಂದೆಯಿಂದ ಹರಿದು ಬಂದಿರತಕ್ಕಂಥ ಆಸ್ತಿಯ ಮೇಲೆ ಹೆಣ್ಣು ಮಕ್ಕಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಹಕ್ಕಿದೆ, ಸಮನಾಗಿರ್ತಕ್ಕಂತಹ ಒಂದು ಹಕ್ಕಿದೆ. ಅದನ್ನ ಬಿಟ್ಟು ಮುತ್ತಾತನ ಅಪ್ಪನ ಆಸ್ತಿ ಆ ಹೆಣ್ಣು ಮಗಳಿಗೆ ಅದು ಪಿತ್ರಾರ್ಜಿತವಾಗಿರ್ತಕ್ಕಂಥ ಆಸ್ತಿ ಆಗಲ್ಲ, ಅದು ಪ್ರತ್ಯೇಕವಾಗಿರ್ತಕ್ಕಂಥ ಅಥವಾ ಸಪರೇಟ್ ಪ್ರಾಪರ್ಟಿ ಆಗುತ್ತೆ, ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಆಗೋದಿಲ್ಲ ಎಂಬತಕ್ಕಂಥ ಅಂಶವನ್ನು ತಿಳ್ಕೊಳ್ಳಿ. ಒಟ್ಟಿನಲ್ಲಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು 3 ತಲೆಮಾರುಗಳಿಂದ ಹರಿದು ಬಂದಿರತಕ್ಕಂಥ ಆಸ್ತಿಯ ಮೇಲೆ ಹೆಣ್ಣು ಮಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರ ಇದೆ. ಗಂಡು ಮಕ್ಕಳಂತೆಯೇ ಅವಳು ಅಲ್ಲಿ ಹಕ್ಕುಗಳನ್ನು ಪಡೆದುಕೊಳ್ತಾಳೆ. ಎರಡನೇ ಅಂಶಕ್ಕೆ ಬರೋಣ. ಜಂಟಿ ಸದಸ್ಯರಿಂದ ಗಳಿಸಿರ್ತಕ್ಕಂಥ ಆಸ್ತಿಗಳು. ನಿಮ್ಮ ತಂದೆಯ ಅಣ್ಣ ತಮ್ಮಂದಿರು ಎಲ್ಲರೂ ಒಟ್ಟಾಗಿ ಒಂದು ಕುಟುಂಬದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲರೂ ಸಹ ದುಡಿದು ಸಂಪಾದನೆ ಮಾಡಿರ್ತಕ್ಕಂಥ ಯಾವುದಾದರೂ ಒಂದು ಆಸ್ತಿ ಇತ್ತು ಅಂತಂದ್ರೆ ಆ ಒಂದು ಆಸ್ತಿಯ ಮೇಲೆ ಹೆಣ್ಣು ಮಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಹಕ್ಕಿದೆ. ಅದು ಜಂಟಿ ಕುಟುಂಬದ ಆಸ್ತಿ ಆಗುತ್ತೆ. ಅದು ಜಂಟಿ ಕುಟುಂಬದ ಆಸ್ತಿ ಆಗುತ್ತೆ ಹೊರತು ಯಾವುದೇ ಒಬ್ಬ ವ್ಯಕ್ತಿಯ ಸ್ವಯಾರ್ಜಿತವಾದ ಆಸ್ತಿ ಆಗೋದಿಲ್ಲ. ಆ ಜಂಟಿ ಕುಟುಂಬದಿಂದ ದುಡಿದು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ. ಹಾಗಾಗಿ ಅಂತಹ ಆಸ್ತಿಯ ಮೇಲೆ ಹೆಣ್ಣು ಮಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಹಕ್ಕಿದೆ. ಅದೇ ರೀತಿಯಲ್ಲಿ ಜಂಟಿ ಕುಟುಂಬದ ಬಂಡವಾಳದಿಂದ ಗಳಿಸಿರ್ತಕ್ಕಂತಹ ಒಂದು ಆಸ್ತಿ, ಯಾವುದಾದರೂ ಒಂದು ಆಸ್ತಿಯನ್ನ ಕುಟುಂಬದ ಬಂಡವಾಳವನ್ನು ವಿನಿಯೋಗಿಸಿ ಕುಟುಂಬದ ಬಂಡವಾಳದ ಸಹಾಯದಿಂದ
ಆ ಒಂದು ಬಂಡವಾಳದಿಂದ ಖರೀದಿಸಿರ್ತಕ್ಕಂಥ ಯಾವುದಾದರೂ ಒಂದು ಆಸ್ತಿ ಇತ್ತು ಅಂತಂದ್ರೆ ಅಂತಹ ಆಸ್ತಿಗಳ ಮೇಲೆ ಹೆಣ್ಣು ಮಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರ ಇದೆ. ಅದು ಜಂಟಿ ಕುಟುಂಬದ ಆಸ್ತಿ ಆಗುತ್ತೆ. ಆ ಕುಟುಂಬದ ಆಸ್ತಿಯಲ್ಲಿ ಅವಳು ಗಂಡು ಮಗಳಂತೆ ಅಧಿಕಾರವನ್ನು ಪಡ್ಕೊಳ್ತಾಳೆ. ಅದೇ ರೀತಿಯಲ್ಲಿ ನಾಲ್ಕನೆಯ ರೀತಿ ಯಾವುದಪ್ಪ ಅಂದ್ರೆ ಜಂಟಿ ಕುಟುಂಬದ ಸದಸ್ಯರು ಬಿಟ್ಟು ಕೊಟ್ಟಿರ್ತಕ್ಕಂಥ ವೈಯಕ್ತಿಕ ಆಸ್ತಿಗಳು. ಉದಾಹರಣೆಯಾಗಿ ಹೇಳ್ತಕ್ಕಂಥದ್ದಾದ್ರೆ, ಒಂದು ಜಂಟಿ ಕುಟುಂಬದಲ್ಲಿ 4 ಜನ ಅಣ್ಣ ತಮ್ಮಂದರು ವಾಸವನ್ನ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಕುಟುಂಬದ ಯಾವುದಾದರೂ ಒಬ್ಬ ಸದಸ್ಯ ಒಬ್ಬ ಶಾಲಾ ಶಿಕ್ಷಕನಾಗಿ ಯಾವುದಾದ್ರು ಒಂದು ಸರ್ಕಾರಿ ನೌಕರಿಯಲ್ಲಿದ್ದು ಆ ನೌಕರಿಯಿಂದ ಗಳಿಸಿ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿಯನ್ನ ಅವನು ಕುಟುಂಬಕ್ಕೇನಾದ್ರೂ ಸಹ ಬಿಟ್ಟು ಕೊಟ್ಟಂತ ಒಂದು ಸಂದರ್ಭದಲ್ಲಿ ಅದು ಜಂಟಿ ಕುಟುಂಬದ ಆಸ್ತಿ ಆಗುತ್ತೆ. ಅಂತ ಆಸ್ತಿಯ ಮೇಲೆ ಹೆಣ್ಣು ಮಕ್ಕಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಹಕ್ಕಿದೆ. ಆ ಒಂದು ಆಸ್ತಿಯಲ್ಲಿ ಸಮನಾಗಿರ್ತಕ್ಕಂಥ ಹಕ್ಕನ್ನು ಅವಳು ಪಡೆದುಕೊಳ್ತಾಳೆ. ಒಟ್ಟಿನಲ್ಲಿ ನೀವು ತಿಳ್ಕೊಳ್ಳಿ, ಈ 4 ಮೂಲಗಳಿಂದ ಯಾವುದೇ ಮೂಲದಿಂದ ಆಸ್ತಿ ಬಂದಿದ್ರು ಸಹ ಅದು ಜಂಟಿ ಕುಟುಂಬದ ಆಸ್ತಿ ಆಗುತ್ತೆ. ಅಂತ ಆಸ್ತಿಯ ಮೇಲೆ ಅವಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಹಕ್ಕಿದೆ. ಇದು ಮೊದಲನೆಯ ಭಾಗ. ಆದ್ರೆ ಈಗ ಎರಡನೆಯ ಮುಖ್ಯವಾಗಿರ್ತಕ್ಕಂಥ ಭಾಗಕ್ಕೆ ಬರೋಣ. ಯಾವ ಯಾವ ಆಸ್ತಿಗಳಲ್ಲಿ ಹೆಣ್ಣು ಮಗಳು ಭಾಗವನ್ನು ಕೇಳೋದಿಕ್ಕೆ ಸಾಧ್ಯವಿಲ್ಲ ಎಂಬತಕ್ಕಂಥ ಅಂಶ, ಅದನ್ನು ಸಹ 1 by 1 ಹೇಳ್ತಾ ಹೋಗ್ತೇನೆ. ಹೆಣ್ಣು ಮಗಳು ಯಾವ ಯಾವ ಆಸ್ತಿನಲ್ಲಿ ಭಾಗವನ್ನು ಕೇಳೋದಿಕ್ಕೆ ಸಾಧ್ಯವಿಲ್ಲ ಅಂತಂದ್ರೆ, ಮೊದಲನೆಯದು ಏನಪ್ಪಾ ಅಂದ್ರೆ ತಾಯಿಯಿಂದ ಬಂದ ಆಸ್ತಿಗಳು. ತಾಯಿಯಿಂದ ಬಂದ ಆಸ್ತಿಗಳು, ಆ ಒಂದು ಆಸ್ತಿಗಳು ಆ ವ್ಯಕ್ತಿಯ ಸ್ವಯಾಜಿತ ಆಸ್ತಿಗಳಾಗುತ್ತವೆ ಹೊರತು ಪಿತ್ತಾರಿತ ಆಸ್ತಿಗಳಾಗೋದಿಲ್ಲ. ಒಬ್ಬಳು ಹೆಣ್ಣು ಮಗಳಿದ್ದಾರೆ, ಅವರ ತಂದೆಗೆ ಅವರ ತಾಯಿಯ ಕಡೆಯಿಂದ ಬಂದಿರತಕ್ಕಂಥ ಆಸ್ತಿ, ಅಂತಹ ಆಸ್ತಿಗಳು ಪಿತ್ತಾರಿತವಾಗಿರತಕ್ಕಂಥ ಆಸ್ತಿಗಳಾಗೋದಿಲ್ಲ. ಅವು ಆ ವ್ಯಕ್ತಿಯ ಸ್ವಯಾಜಿತವಾಗಿರ್ತಕ್ಕಂಥ ಆಸ್ತಿಗಳಾಗುತ್ತೆ. ಅಂತಹ ಆಸ್ತಿಗಳ ಮೇಲೆ ಆ ವ್ಯಕ್ತಿಗೆ ಸಂಪೂರ್ಣವಾಗಿರ್ತಕ್ಕಂಥ ಪರಮಾಧಿಕಾರವಿರುತ್ತೆ. ಆ ವ್ಯಕ್ತಿಯ ಆಸ್ತಿಯನ್ನು ಯಾವ ರೀತಿ ಬೇಕಾದರೂ ಸಹ ವಿಲೆಯನ್ನ ಮಾಡಬಹುದು. ತಮ್ಮ ಕುಟುಂಬದ ಸದಸ್ಯರಿಗಾರು ಕೊಡಬಹುದು, ತಮ್ಮ ಮಕ್ಕಳಿಗಾದ್ರೂ ಕೊಡಬಹುದು, ಅಥವಾ ಯಾರೋ ಒಬ್ಬ ಮೂರನೆಯ ವ್ಯಕ್ತಿ ಹೊರಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಕೊಡಬಹುದು. ಅಂತಹ ಆಸ್ತಿಗಳ ಮೇಲೆ ಹೆಣ್ಣು ಮಕ್ಕಳಿಗೆ ಅಧಿಕಾರವಿಲ್ಲ. ತಾಯಿಯ ಕಡೆಯಿಂದ ತಂದೆಗೆ ಬಂದಿರತಕ್ಕಂಥ ಆಸ್ತಿ ಅದು ಸ್ವಯಾರ್ಜಿತವಾದ ಆಸ್ತಿ ಆಗುತ್ತೆ ಹೊರತು ಪಿತ್ತಾರಿತವಾದ ಆಸ್ತಿ ಆಗಲ್ಲ. ಹಾಗಾಗಿ ಅಂತಹ ಆಸ್ತಿಗಳ ಮೇಲೆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಹಕ್ಕಿಲ್ಲ. ಎರಡನೇ ವರ್ಗದ್ದು ವಿಲ್ ಮತ್ತು ದಾನದಿಂದ ಬಂದಿರತಕ್ಕಂಥ ಆಸ್ತಿಗಳು. ನಿಮ್ಮ ತಂದೆಗೆ ಯಾವುದಾದರೂ ಸಹ ಒಂದು ಆಸ್ತಿ ವಿಲ್ ಅಥವಾ ದಾನದ ಮೂಲಕವಾಗಿ ಬಂದಿದ್ದಂತಹ ಒಂದು ಸಂದರ್ಭದಲ್ಲಿ ಅವರ ಸಹೋದರರಿಂದ ಬರಬಹುದು, ತಾಯಿಯಿಂದ ಬರಬಹುದು, ಅಥವಾ ಬೇರೆ ಯಾರೋ ಒಬ್ಬ ವ್ಯಕ್ತಿಯಿಂದ ಅದು ವಿಲ್ ಅಥವಾ ದಾನದ ಮೂಲಕವಾಗಿ ಬರಬಹುದು. ಅಂತಹ ಆಸ್ತಿಗಳು ಪಿತ್ತಾರಿತ ಆಸ್ತಿಗಳಾಗೋದಿಲ್ಲ. ಆ ಯಾರು ದಾನವನ್ನ ಮಾಡಿಕೊಳ್ತಾನೆ, ದಾನವನ್ನ ಪಡ್ಕೊಳ್ತಾನೆ, ಆ ವ್ಯಕ್ತಿಯ ಸ್ವಯಾಜಿತವಾಗಿರ್ತಕ್ಕಂಥ ಆಸ್ತಿಗಳಾಗುತ್ತೆ. ಅಂತಹ ಸ್ವಯಾಜಿತ ಆಸ್ತಿಗಳ ಮೇಲೆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದ ಆಸ್ತಿಯ ಹಕ್ಕಿಲ್ಲ. ಅಂತಹ ಒಂದು ಆಸ್ತಿಗಳಲ್ಲಿ ಅವರು ಪಾಲನ್ನ ಕೇಳೋದಿಕ್ಕೆ ಬರೋದಿಲ್ಲ. ಪಿತ್ತಾರಿತ ಆಸ್ತಿ 4 ಎಕರೆ ಇರುತ್ತೆ. ನಿಮ್ಮ ತಂದೆಗೆ ಯಾರೋ ಒಬ್ಬರು ದಾನವನ್ನ ಮಾಡಿರ್ತಾರೆ, ತಾಯಿಯಿಂದ ದಾನ ಬಂದಿರಬಹುದು 2 ಎಕರೆ. ಅಂತಹ 2 ಎಕರೆಯ ಮೇಲೆ ನೀವು ಯಾವುದೇ ರೀತಿಯ ಹಕ್ಕನ್ನು ಚಲಾಯಿಸೋದಕ್ಕೆ ಸಾಧ್ಯವಿಲ್ಲ. ಅದರ ಮೇಲೆ ನಿಮಗೆ ಯಾವುದೇ ರೀತಿಯ ಹಕ್ಕು ಸಹ ಇರೋದಿಲ್ಲ. ನಿಮ್ಮ ಹಕ್ಕಿರ್ತಕ್ಕಂಥದ್ದು ಕೇವಲ ಪಿತ್ರಾರ್ಜಿತವಾಗಿ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ 4 ಎಕರೆಯ ಮೇಲೆ ಮಾತ್ರ. ಅಂದ ಮೇಲೆ ವಿಲ್ ಅಥವಾ ದಾನದಿಂದ ಯಾರಾದರೂ ವ್ಯಕ್ತಿಗಳಿಂದ ನಿಮ್ಮ ಒಂದು ಕುಟುಂಬಕ್ಕೆ ದಾನವಾಗಿ ಅಥವಾ ವಿಲ್ ಮೂಲಕ ಬಂದಂತಹ ಆಸ್ತಿಗಳ ಮೇಲೆ ಹೆಣ್ಣು ಮಕ್ಕಳಿಗೆ ಹಕ್ಕಿಲ್ಲ. ಅದೇ ರೀತಿಯಲ್ಲಿ ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ಆಸ್ತಿಗಳು, ಕೆಲವೊಂದು ಸಂದರ್ಭದಲ್ಲಿ ಕುಟುಂಬದ ಸದಸ್ಯರುಗಳಿಗೆ ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ಆಸ್ತಿಗಳು ಇರುತ್ತೆ. ಅದು ಬಗರುಕು ಮುಂದೆ ಆಗಿರಬಹುದು, ಅಥವಾ ಸರ್ಕಾರದ ಯಾವುದೇ ಯೋಜನೆಗಳ ಕೆಳದಲ್ಲಿ ಒಬ್ಬ ವ್ಯಕ್ತಿಗೆ ಮಂಜೂರಾಗಿರ್ತಕ್ಕಂಥ ಆಸ್ತಿಗಳಾಗಿರಬಹುದು. ಅಂತಹ ಒಂದು ಆಸ್ತಿಗಳು ಆ ವ್ಯಕ್ತಿಯ ಸ್ವಯಾರ್ಜಿತ ಆಸ್ತಿಗಳಾಗುತ್ತವೆಯೇ ಹೊರತು ಪಿತ್ತಾರಿತವಾಗಿರ್ತಕ್ಕಂಥ ಆಸ್ತಿಗಳು ಆಗೋದಿಲ್ಲ. ಅವುಗಳು ಆ ಒಂದು ಆಸ್ತಿಗಳನ್ನು ಆ ವ್ಯಕ್ತಿ ವಿಲೆಯನ್ನ ಮಾಡೋದಕ್ಕೆ ಸಂಪೂರ್ಣವಾಗಿ ಸ್ವತಂತ್ರನಾಗಿರ್ತಾನೆ. ಅವುಗಳನ್ನ ತನ್ನ ಒಂದು ಕುಟುಂಬದ ಸದಸ್ಯರಲ್ಲಿ ಅದನ್ನು ಹಂಚಬೇಕು ಅಥವಾ ಹೆಣ್ಣು ಮಕ್ಕಳಲ್ಲಿ ಹಂಚಬೇಕು ಎಂಬತಕ್ಕಂಥ ಬಾಧ್ಯತೆ ಆ ವ್ಯಕ್ತಿಗೆ ಇರೋದಿಲ್ಲ. ಅದು ಸ್ವಯಾಜಿತ ಆಗುತ್ತೆ ಹೊರತು ಪಿತ್ತಾರಿತವಾಗಿರ್ತಕ್ಕಂಥ ಆಸ್ತಿ ಆಗೋದಿಲ್ಲ. ಒಂದು ಪಕ್ಷ ಯಾವುದಾದರೂ ವ್ಯಕ್ತಿ ಸರ್ಕಾರಕ್ಕೆ ಬಗರುಕುಮ್ಮಲಾಗಿರ್ಬೋದು ಅಥವಾ ಯಾವುದೋ ಒಂದು ಯೋಜನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಂತಹ ಸಂದರ್ಭದಲ್ಲಿ, ಅರ್ಜಿಯಲ್ಲಿ ಸಲ್ಲಿಸಿ ಆದ ನಂತರವಾಗಿ ಅವನು ಸತ್ತೋದಂತಹ ಸಂದರ್ಭದಲ್ಲಿ, ಮರಣ ಹೊಂದಿದ ನಂತರವಾಗಿ ಅವನ ಮಕ್ಕಳಿಗೆ ಆ ಒಂದು ಮಂಜೂರಾದಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಭೂಮಿ ಅಥವಾ ಯಾವುದೋ ಒಂದು ನಿವೇಶನ, ಅಂತಹ ನಿವೇಶನ ಪಿತ್ತಾರಿತ ಆಸ್ತಿ ಆಗುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ ಅವರ ತಂದೆಗೆ ಬಂದಿದ್ರೆ ಅದು ಸ್ವಯಾಜಿತವಾಗ್ತಾ ಇತ್ತು. ಆದರೆ ಅವನು ಸತ್ತು ಹೋದದರ ಕಾರಣದಿಂದಾಗಿ ಅವನ ಮಕ್ಕಳಿಗೆ ಮಂಜೂರು ಮಾಡಿದ್ದಾರೆ. ಆದ್ರಿಂದಾಗಿ ಅದು ಪಿತ್ತಾರಿತವಾಗಿರ್ತಕ್ಕಂಥ ಆಸ್ತಿ ಆಗುತ್ತೆ. ಅಂದ ಮೇಲೆ ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ಆಸ್ತಿಗಳು ಪಿತ್ತಾರಿತ ಆಸ್ತಿಗಳಾಗೋದಿಲ್ಲ, ಅವು ಸ್ವಯಾಜಿತವಾದ ಆಸ್ತಿಗಳಾಗ್ತವೆ. ಹಾಗಾಗಿ ಅಂತಹ ಆಸ್ತಿಗಳ ಮೇಲೆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದ ಆಸ್ತಿಯ ಹಕ್ಕಿಲ್ಲ, ಅಲ್ಲಿ ಕೇಳೋದಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಹರಾಜಿನಲ್ಲಿ ಖರೀದಿಸಿ ಮಾಡಿರ್ತಕ್ಕಂಥ ಜಂಟಿ ಕುಟುಂಬದ ಆಸ್ತಿಗಳು,
ಯಾವುದಾದ್ರೂ ಒಂದು ಬ್ಯಾಂಕ್ ಅಲ್ಲಿ ಜಂಟಿ ಕುಟುಂಬ ಸಾಲವನ್ನ ಮಾಡಿರುತ್ತೆ. ಆ ಸಾಲವನ್ನು ತೀರುವಳಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬ್ಯಾಂಕ್ನವರು ಬಂದು ಆ ಒಂದು ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ತಾರೆ, ಹರಾಜು ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಕುಟುಂಬದ ಯಾವುದಾದರೂ ವ್ಯಕ್ತಿ ಹರಾಜಿನಲ್ಲಿ ಪಾಲ್ಗೊಂಡು ಹರಾಜಿನಲ್ಲಿ ಬಿಡ್ಡನ್ನ ಕೂಗಿ ಆ ಆಸ್ತಿಯನ್ನ ತನ್ನದಾಗಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅಂತಹ ಒಂದು ಆಸ್ತಿ ಆ ವ್ಯಕ್ತಿಯ ಸ್ವಾಧೀನ ಆಗುತ್ತೋ ಹೊರತು ಪಿತ್ತಾರಿತವಾಗಿರ್ತಕ್ಕಂಥ ಆಸ್ತಿ ಆಗುವುದಿಲ್ಲ. ಈ ಅಂಶವನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಅಂತಹ ಆಸ್ತಿಗಳ ಮೇಲೂ ಸಹ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಕ್ಕಿರೋದಿಲ್ಲ. ಅದೇ ರೀತಿಯಲ್ಲಿ ಒಬ್ಬ ತಂದೆಗೆ ವಿಭಾಗದ ಮೂಲಕವಾಗಿ ಬಂದಿರತಕ್ಕಂಥ ಆಸ್ತಿ, ಯಾವುದಾದ್ರೂ ಒಬ್ಬ ತಂದೆಗೆ ವಿಭಾಗದ ಮೂಲಕವಾಗಿ ತನ್ನ ಮಕ್ಕಳಿಗೆಲ್ಲ ಪಾಲನ್ನು ಕೊಟ್ಟು ಉಳಿತಕ್ಕಂಥ ಒಂದು ಆಸ್ತಿ ಎಂದು ಅವನು ಇಟ್ಕೊಳ್ತಕ್ಕಂಥ ಆಸ್ತಿ, ಅಂತಹ ಆಸ್ತಿಯ ಮೇಲೆ ಅವನಿಗೆ ಸಂಪೂರ್ಣವಾಗಿರ್ತಕ್ಕಂಥ ಹಕ್ಕಿದೆ. ಅಂತಹ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ತನಗೆ ಪಾಲನ್ನು ಕೊಡಿ ಎಂಬತಕ್ಕಂಥದ್ದನ್ನು ಕೇಳೋದಕ್ಕೆ ಸಾಧ್ಯವಿಲ್ಲ. ಕಾರಣ, ವಿಭಾಗ ಪ್ರಕ್ರಿಯೆ ಆದ ನಂತರವಾಗಿ ಅವನಿಗೆ ಉಳಿತಕ್ಕಂಥದ್ದು ಸ್ವಯಂಜಿತವಾದ ಆಸ್ತಿ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿಯನ್ನು ತನ್ನ ಮಕ್ಕಳನ್ನೆಲ್ಲ ವಿಭಾಗ ಮಾಡ್ತಾನೆ, ಉಳಿದಿರ್ತಕ್ಕಂಥ ಆಸ್ತಿಯನ್ನು ತಾನು ಇಟ್ಕೊಂಡಿರ್ತಾನೆ, ಅದು ತನ್ನ ಸ್ವಯಾರ್ಜಿತವಾದ ಆಸ್ತಿ ಆಗುತ್ತೆ. ಆ ಆಸ್ತಿಯನ್ನ ವಿಲೇವಾರಿ ಮಾಡೋದಕ್ಕೆ ಅವನು ಸಂಪೂರ್ಣವಾಗಿ ಸ್ವತಂತ್ರನಾಗಿರ್ತಾನೆ. ಅದರಲ್ಲಿ ಹೆಣ್ಣು ಮಕ್ಕಳು ಹಕ್ಕನ್ನು ಚಲಾಯಿಸೋದಕ್ಕೆ ಬರೋದಿಲ್ಲ. ಅದೇ ರೀತಿಯಲ್ಲಿ ಕಲಿಕೆಯಿಂದ ಮತ್ತು ತನ್ನ ಶಕ್ತಿ ಸಾಮರ್ಥ್ಯಗಳಿಂದ ಗಳಿಸಿರ್ತಕ್ಕಂಥ ಆಸ್ತಿಯ ಮೇಲೆ ಹೆಣ್ಣು ಮಕ್ಕಳಿಗೆ ಹಕ್ಕಿಲ್ಲ. ಒಬ್ಬ ತಂದೆ ತನ್ನ ಕಲಿಕಾ ಸಾಮರ್ಥ್ಯದಿಂದ, ಅದನ್ನು ಇನ್ನೊಂದು ರೀತಿ ಹೇಳ್ತಾರೆ ಗೇಮ್ಸ್ ಆಫ್ ಲರ್ನಿಂಗ್ ಎಂಬುದಾಗಿ ಕರೀತಾರೆ. ಯಾವುದೋ ಒಬ್ಬ ತಂದೆಗೆ ಪಿತ್ತಾರಿತ ಆಸ್ತಿ 4 ಎಕರೆ ಇದೆ. ಅವನು ಯಾವುದೋ ಒಂದು ಸರ್ಕಾರಿ ಶಾಲೆಯಲ್ಲಿ ಮಾಸ್ಟರ್ ಆಗಿ ಕೆಲಸವನ್ನ ಮಾಡಿ ತನ್ನ ಸಂಬಳವನ್ನು ಉಳಿಸಿ ಯಾವುದೋ ಒಂದು ಆಸ್ತಿಯನ್ನ ಖರೀದಿ ಮಾಡಿರ್ತಾನೆ. ಅಂತಹ ಖರೀದಿ ಮಾಡಿರ್ತಕ್ಕಂಥ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಹಕ್ಕಿಲ್ಲ. ಹೆಣ್ಣು ಮಕ್ಕಳು ಏನಾದರೂ ಕೇಳಬೇಕಾಗಿರ್ತಕ್ಕಂಥದ್ದು ಪಿತ್ತಾರಿತ ಆಸ್ತಿಯಲ್ಲಿ ಹೊರತು ಆ ವ್ಯಕ್ತಿ ತನ್ನ ಬುದ್ಧಿಶಕ್ತಿಯನ್ನ ಬಳಸಿ ಖರೀದಿ ಮಾಡಿರ್ತಕ್ಕಂತಹ ಒಂದು ಆಸ್ತಿಯ ಮೇಲೆ ಹೆಣ್ಣು ಮಕ್ಕಳಿಗೆ ಹಕ್ಕಿರಲ್ಲ. ಅದು ಆ ವ್ಯಕ್ತಿಯ ಸ್ವಯಾಜಿತವಾದ ಆಸ್ತಿ ಆಗುತ್ತೆ ಹೊರತು ಪಿತ್ತಾರಿತವಾದ ಆಸ್ತಿ ಆಗಲ್ಲ. ಒಂದು ಪಕ್ಷ ಆ ವ್ಯಕ್ತಿ ಆ ಆಸ್ತಿಯನ್ನು ತನ್ನ ಕುಟುಂಬಕ್ಕೆ ಬಿಟ್ಟು ಕೊಟ್ಟಂತ ಸಂದರ್ಭದಲ್ಲಿ ಆ ಆಸ್ತಿ ಪಿತ್ತಾರಿತವಾಗಿರ್ತಕ್ಕಂಥ ಆಸ್ತಿಗೆ ಸೇರ್ಕೊಳ್ಳುತ್ತೆ. ಅಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಅದರಲ್ಲಿ ಪಾಲನ್ನ ಕೇಳಬಹುದು. ಅವನು ಆ ಒಂದು ಆಸ್ತಿಯನ್ನ ಜಂಟಿ ಕುಟುಂಬದ ಆಸ್ತಿಯ ಜೊತೆಯಲ್ಲಿ ವಿಲೀನ ಮಾಡದೇ ಹೋದಂತಹ ಒಂದು ಸಂದರ್ಭದಲ್ಲಿ ಆ ಆಸ್ತಿಯ ಮೇಲೆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕಾರ ಎಂಬತಕ್ಕಂಥದ್ದು ಇರೋದಿಲ್ಲ. ಅದನ್ನ ತನ್ನ ಶಕ್ತಿ ಸಾಮರ್ಥ್ಯಗಳಿಂದ ಗಳಿಸಿರ್ತಕ್ಕಂಥ ಆಸ್ತಿ. ಇಲ್ಲಿ ಒಂದು ನಿಮಗೆ ಡೌಟ್ ಬರಬಹುದು, ನೋಡಿ, ಕುಟುಂಬದ ಬಂಡವಾಳವನ್ನು ವಿನಿಯೋಗಿಸಿ, ಜಂಟಿ ಕುಟುಂಬದ ಬಂಡವಾಳವನ್ನು ವಿನಿಯೋಗಿಸಿ ಯಾವುದಾದರೂ ಸಹ ಸಣ್ಣ ಉದ್ದಿಮೆಯನ್ನ ಮಾಡಿ ಆ ಒಂದು ಉದ್ದಿಮೆಯಿಂದ ಗಳಿಸಿದಂತ ಆದಾಯದಲ್ಲಿ ಯಾವುದಾದರೂ ಒಂದು ಆಸ್ತಿಯನ್ನ ಖರೀದಿ ಮಾಡಿದರೆ ಅದು ಪಿತ್ತಾರಿತವಾದ ಆಸ್ತಿ ಆಗುತ್ತೆ. ಅದೇ ರೀತಿಯಲ್ಲಿ ಕುಟುಂಬದ ಬಂಡವಾಳದಿಂದ ಅಥವಾ ಕುಟುಂಬದ ಬಂಡವಾಳ ಅಥವಾ ಆದಾಯದಿಂದ ಯಾವುದಾದರೂ ಒಬ್ಬ ವ್ಯಕ್ತಿಯನ್ನ ಇಂಜಿನಿಯರ್ ಡಾಕ್ಟರ್ನ ಮಾಡಿಸಿ ಆ ವ್ಯಕ್ತಿ ಇಂಜಿನಿಯರ್ ಡಾಕ್ಟರ್ ಆದ್ಮೇಲೆ ಗಳಿಸಿರ್ತಕ್ಕಂಥ ಆದಾಯ ಪಿತ್ತಾರಿತವಾದ ಆಸ್ತಿ ಆಗೋದಿಲ್ಲ. ಅದು ಅವನ ಸ್ವಯಾರ್ಜಿತವಾಗಿರ್ತಕ್ಕಂಥ ಆಸ್ತಿ ಆಗುತ್ತೆ ಎಂಬತಕ್ಕಂಥದ್ದನ್ನ ತಾವು ತಿಳ್ಕೊಳ್ಬೇಕು. ಅಲ್ಲೂ ಸಹ ಬಂಡವಾಳವನ್ನ ವಿನಿಯೋಗಿಸಿದ್ದಾರೆ, ಇಲ್ಲೂ ಸಹ ಬಂಡವಾಳವನ್ನ ವಿನಿಯೋಗಿಸಿದ್ದಾರೆ. ಆದರೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇದು ಭೌತಿಕ ಸ್ವತ್ತಾಗೋದ್ರಿಂದ, ಅವನ ಬುದ್ಧಿಮತ್ತೆಯ ಮೇಲೆ ಅವನು ದುಡಿದಿರ್ತಕ್ಕಂಥ ಆಸ್ತಿ ಆಗೋದ್ರಿಂದ ಅದು ಅವನ ಸ್ವಯಾಜಿತವಾದ ಆಸ್ತಿ ಆಗುತ್ತೆ. ಯಾವುದಾದ್ರೂ ಒಬ್ಬ ಕುಟುಂಬದ ವ್ಯಕ್ತಿ ಬಂಡವಾಳವನ್ನ ಹೂಡಿ ಅದರಿಂದ ಗಳಿಸಿರ್ತಕ್ಕಂಥ ಆದಾಯ ಆ ಕುಟುಂಬಕ್ಕೆ ಸೇರುತ್ತೆ, ಅದು ಸ್ವಯಾಜಿತವಾಗಿರ್ತಕ್ಕಂಥ ಆಸ್ತಿ ಆಗುತ್ತೆ. ಈ ರೀತಿಯಲ್ಲಿ ಹೆಣ್ಣು ಮಕ್ಕಳು ಯಾವ್ಯಾವ ಆಸ್ತಿನಲ್ಲಿ ಭಾಗವನ್ನು ಕೇಳಬಹುದು, ಯಾವ ಯಾವ ಆಸ್ತಿಗಳಲ್ಲಿ ಭಾಗವನ್ನು ಕೇಳಬಾರದು ಎಂಬತಕ್ಕಂಥ, ಕೇಳೋದಿಕ್ಕೆ ಸಾಧ್ಯವಿಲ್ಲ ಎಂಬತಕ್ಕಂಥ ಅಂಶಗಳನ್ನು ನಾನು ಸ್ಪಷ್ಟಪಡಿಸಿದ್ದೇನೆ. ನಮ್ಮ ಉದ್ದೇಶ ಕನ್ನಡ ನಾಡಿನ ಜನರಿಗೆ ನಾಡಿನ ಕಾನೂನನ್ನು ಸರಳವಾಗಿ ಅರ್ಥೈಸತಕ್ಕಂಥದ್ದೇ ಒಂದಾಗಿದೆ. ಈ ಒಂದು ವಿಡಿಯೋ ನಿಮಗೇನಾದರೂ ಸಹ ಉಪಯೋಗ ಆಗಿದ್ರೆ, ಇಷ್ಟ ಆಗಿದ್ರೆ ನನ್ನ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನನ್ನನ್ನು ಬೆಂಬಲಿಸಿ, ಅದೇ ರೀತಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.